ಧ್ರುವ ಸರ್ಜಾ ನಟಿಸಿ ಪ್ರೇಮ್ ನಿರ್ದೇಶನ ಮಾಡಿರುವಂತಹ ಬಹುನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ಕೆಡಿ ದಿ ಡೆವಿಲ್ ಹಾಡು ವಿವಾದಕ್ಕೆ ಒಳಪಟ್ಟಿದೆ. ಕನ್ನಡದಲ್ಲಿ ಸರ್ಸೆ ಸರಗ ಸರ್ಸೆ ಅನ್ನುವ ಹಾಡು, ಹಿಂದಿಯಲ್ಲಿ ಸರ್ಕೆ ಚುನರ್ ಅಂತ ಇದೆ. ಹಿಂದಿ ಹಾಡಿನ ಸಾಹಿತ್ಯದಲ್ಲಿ ತೀವ್ರ ಟೀಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮತ್ತು ವಕೀಲರು, ಸಾಮಾಜಿಕ ಕಾರ್ಯಕರ್ತರು ದೆಹಲಿ ಸೈಬರ್ ಸೆಲ್ಗೆ ದೂರನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ವಿವಾದ ಆಯಿತು ಅಂತ ಹಾಡನ್ನ ಯೂಟ್ಯೂಬಿಂದ ತೆಗೆದಾಕಿದ್ದಾರೆ. ಈಗ ಕನ್ನಡದ ಸಾಲಿಗೂ ಕೂಡ ಈಗ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮಾತನಾಡುವಂತಹ ಹಿಂದಿಗಾದ್ಮೇಲೆ ಕನ್ನಡದ್ದು ತೆಗಿಬೇಕು. ಏನ್ರಿ ಹೀಗೆ ಕೊಟ್ಬಿಟ್ರು ತೀರ್ಪು? ಇದಪ್ಪ ಸಿಂಹ ಆದ್ರೆ ಸಿಂಹ ತೀರ್ಪು. ಇದೇ ಮೂಲ ಅಲ್ವಾ? ಇದೇ ಮೂಲ ಅಲ್ಲಿ ಹಾಕಿದಾರಲ್ಲ, ಯೂಟ್ಯೂಬಲ್ಲಿ ಇಲ್ಲೂ ತೆಗಿಬೇಕು ನೀವು. ಅಲ್ಲಿ ಮಾತ್ರ ಅಶ್ಲೀಲ ಇಲ್ಲಲ್ಲ ಅಂತ ಆಗತ್ತ ಅದು, ಅಥವಾ ವಾಟ್ ಎವರ್ ಇಟ್ ಈಸ್, ಅಶ್ಲೀಲನೋ ಅಲ್ವೋ. ಪ್ರಾಬ್ಲಮ್ ಈಸ್ ಫಿಲಮ್ನವ್ರುಗಳಿಗೆ ಟೀಸರು ಮತ್ತು ಸಾಂಗ್ಸು ಎರಡೂ ರಿಲೀಸ್ಗೆ ಮೊದಲೇ ಸೆನ್ಸಾರ್ ಮಾಡಿಸೋ ಸಿಸ್ಟಮ್ ಬರಬೇಕು. ಬೇಕಿದ್ರೆ ಅದಕ್ಕೆ ಇನ್ನೊಂದು ಸ್ಮಾಲ್ ಸಬ್ಸಿಡರಿನ ಸೆನ್ಸಾರ್ ಬೋರ್ಡಲ್ಲಿ ಕ್ರಿಯೇಟ್ ಮಾಡಿದ್ರೂ ಪರವಾಗಿಲ್ಲ. ಈ ಡ್ರಾಮಾ ನಿಲ್ಲತ್ತೆ ಆಗ. ಇವ್ರದ್ದೇನು ಕೇಸೋ ನನಗೆ ಗೊತ್ತಿಲ್ಲ. ಟೀಸರ್ನ ಹಾಕ್ಬಿಡೋದು, ಗಲಾಟೆ ಮಾಡಿಸ್ಬಿಡೋದು, ಆಮೇಲೆ ಟೀಸರ್ ತೆಗೆದುಬಿಡೋದು, ಆಮೇಲೆ ಫಿಲಮ್ ಜಿನೇನು ಹಾಕ್ಬಿಡೋದು. ಮೊದಲೇ ಮಾಡಿಸ್ಕೊಳ್ಳಿ, ಏನು ಬೇಕು ನೀವು ಸಾಂಗಾರು ಮಾಡಿ ಪ್ರೀ ರಿಲೀಸಲ್ಲಿ, ಟೀಸರ್ ಆರೋ ಹಾಕ್ಕೊಳ್ಳಿ, ಅಡ್ವರ್ಟೈಸ್ಮೆಂಟ್ ಆರೋ ಹಾಕಿ, ಇಟ್ ಶುಡ್ ಬಿ ಅಪ್ರೂವ್ಡ್. ಸೆನ್ಸಾರ್ ಆಗಿ ಬಂದರೆ ಅಷ್ಟೇ. ಈ ಎಲೆಕ್ಷನ್ ಟೈಮಲ್ಲಿ ಪೊಲಿಟಿಕಲ್ ಪಾರ್ಟಿಗಳು ತಮ್ಮ ಅಡ್ವರ್ಟೈಸ್ಮೆಂಟ್ನ ಎಲೆಕ್ಷನ್ ಕಮಿಷನಿಂದ ಅಪ್ರೂವ್ ಮಾಡಿಸ್ಕೊಂಡು ತರ್ತಾರೆ. ಅಪ್ರೂವ್ ಮಾಡಿಸ್ಕೊಂಡೇ ತರಬೇಕು ನಮ್ಮ ಹತ್ರಕ್ಕೆ, ನಾವಿಲ್ಲಿ ಹಾಕೋಂಗಿಲ್ಲ. ಆ ಥರ ತಂದುಬಿಡ್ಬೇಕು ಅಷ್ಟೇ. ಇಲ್ಲಿ ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ ನೀವು ಇದರಿಂದ ಏನು ಸಾಧಿಸಬೇಕು ಅಂತಿದ್ದೀರಾ ಅಂತ ಕೇಳಬಹುದಾ? ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಈಗ ಸಾಲು ಸಾಲು ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಪತಿಯನ್ನ ಸುಳ್ಳು ಕೇಸ್ನಲ್ಲಿ ಬಂಧಿಸಿ ಆತನನ್ನ ಬಿಡಿಸಬೇಕಾದ್ರೆ ಲೈಂಗಿಕ ಸಂಪರ್ಕಕ್ಕೆ ಬರಬೇಕು ಅಂತ ಇನ್ಸ್ಪೆಕ್ಟರ್ ಸಂದೇಶ್ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಸಂತ್ರಸ್ತೆಯೊಬ್ಬರು ಗೃಹ ಸಚಿವರಿಗೆ ದೂರು ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಇಲಾಖಾ ತನಿಖೆಯನ್ನ ನಡೆಸಲಾಗಿತ್ತು. ಸದ್ಯ ಅವರ ವಿರುದ್ಧ ಸಿಸ್ಟರ್ ಏನೋ ಹೇಳಿದಾಳಂತೆ, ಅವಳು ಯಾರೋ ಸರಿ ಇಲ್ಲ, ಇವಳು ಯಾವಳೋ ಸರಿ ಇಲ್ಲ ಅಂತ ಎಂಥದೋ ಅವ್ರ ಫ್ಯಾಮಿಲಿಗಳ ಗಲಾಟೆಗಳು ಡ್ಯಾಶ್ ಡ್ಯಾಶ್ ಎಲ್ಲ ಇಲ್ಲಿದೆ. ಅದೇನು ಬೇಕಾದರೂ ಇರಬಹುದು. ಲಭ್ಯವಿರುವ ವಿಡಿಯೋಗಳ ಆಧಾರದ ಮೇಲೆ ದಟ್ ಇನ್ಸ್ಪೆಕ್ಟರ್ ಹ್ಯಾಸ್ ನೋ ಬಿಸಿನೆಸ್ ಟು ಕಂಟಿನ್ಯೂ ಇನ್ ಪೊಲೀಸ್ ಸ್ಟೇಷನ್. ಇಟ್ಸ್ ಬಹಳ ಸರಳ. ಈ ಸರ್ಕಾರ ಶೋಲೆ ಪಿಕ್ಚರ್ ಡಕಾಯಿತ್ ಗಬ್ಬರ್ ಸಿಂಗ್ ಸರ್ಕಾರ ಅಂತ ಬಹಳ ಸರಳ. ಆಮೇಲೆ ತನಿಖೆ, ಇನ್ವೆಸ್ಟಿಗೇಷನ್ನು, ರಿಪೋರ್ಟು, ಡ್ಯಾಶು ಮನೆಗೆ ಕಳಿಸ್ಬೇಕಾ, ಏನು ಮಾಡಬೇಕು, ಡಿಪ್ರಮೋಟ್ ಮಾಡಬೇಕಾ, ವಾಟ್ ಎವರ್ ಇಟ್ ಈಸ್, ಅದೆಲ್ಲ ಆಮೇಲೆ ನಿಮ್ಮ ಕಥೆಗಳು. ಡಿಸಿಪ್ಲಿನ್ ಫಸ್ಟ್ ಹಿ ಶುಡ್ ಬಿ ರಿಮೂವ್ಡ್ ಫ್ರಮ್ ದಿ ಪೊಲೀಸ್ ಸ್ಟೇಷನ್. ಇದನ್ನು ಮಾಡಿದ್ದೇ ತಡ. ನೀವು ಆ್ಯಕ್ಚುಲಿ ಮಾಡಿಬಿಡಬೇಕು. ಅದಿಲ್ವಾ, ಸಸ್ಪೆನ್ಷನ್ ಬೇಡವಾ, ರಿಮೂವ್ ಹಿಮ್ ಫ್ರಮ್ ದಿ ಪೊಲೀಸ್ ಸ್ಟೇಷನ್, ಆಸ್ಕ್ ಹಿಮ್ ಟು ರಿಪೋರ್ಟ್ ಇಟ್ ದಿ ಕಮಿಷನರ್ ಆಫೀಸ್ ವಿತೌಟ್ ಪೋಸ್ಟಿಂಗ್. ಬಂದಿಲ್ಲಿ ರಿಪೋರ್ಟ್ ಮಾಡ್ಕೋ ವಿತೌಟ್ ಪೋಸ್ಟಿಂಗ್ ಅಂತ, ಫಿನಿಶ್ಡ್. ಇದು ನಾಚಿಕೆ ಆಗುವಂಥದ್ದು ಇವೆಲ್ಲ ಇಲಾಖೆಗೆ. ನಿಮ್ಮಂಥವ್ರು ಇರೋವರೆಗೂ ಈ ಸಿಸ್ಟಮ್ ಉದ್ಧಾರ ಆಗಲ್ಲ.